ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲಿ ಹೆಚ್ಚು ಸಮಸ್ಯೆಗಳಂತಂದ್ರೆ ಕಳೆದ 4 ತಿಂಗಳಿಂದ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ಇದ್ದಂತ ಕೆಲಸ ಮಾಡುವಂತ ಸರ್ವೇಯರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ಸ್ಟ್ರೈಕ್ ಮಾಡೋದ್ರಿಂದ ರೈತರುಗಳು ಯಾವುದೇ ರೀತಿ ಸರ್ವೆ ಸ್ಕೆಚ್ ಕಟ್ಟರೆ 4 ತಿಂಗಳಿಂದ ಈಚೆಗೆ ಯಾವುದೇ ರೀತಿ ಸರ್ವೆ ಸ್ಕೆಚ್ ಅನ್ನ ಮಾಡ್ಕೊಡ್ತಾ ಇಲ್ಲ. ಸೊ ಇದು ಕೆಲವು ರೈತರುಗಳಿಗೆ ತಮ್ಮ ಜಮೀನುಗಳನ್ನ ಒಂದು ಸರಿಯಾಗಿ ಮಾಡಿಕೊಳ್ಬೇಕಾದ ಒಂದು ಉದ್ದೇಶದಿಂದ ಸರ್ವೆ ಮಾಡ್ತಾ ಇರ್ತಾರೆ. ಕೆಲವರು ಏನೋ ಅವ್ರ ಮನೆಯಲ್ಲಿ ಸಮಸ್ಯೆಗಳು, ಮದುವೆನೋ ಇಲ್ಲ ಕಾರ್ಯನೋ ಆರೋಗ್ಯ ಸಮಸ್ಯೆ ಇಂಥದ್ದಲ್ಲಿ ಅದನ್ನ ಜಮೀನು ಮಾರಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ವೆ ಕಟ್ತಾ ಇರ್ತಾರೆ. ಆದ್ರೆ ಇವೆಲ್ಲ ಸಮಸ್ಯೆಗಳಿದ್ರು ಸಹ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಈ ಸರ್ಕಾರಿ ಅಧಿಕಾರಿಗಳು, ಆ ಸರ್ವೆ ಅಧಿಕಾರಿಗಳು ಒಂದು ಸರ್ವೆನೂ ಸಹ ಮಾಡ್ತಾ ಇಲ್ಲ. ಇಂಥ ಒಂದು ಸುಮಾರು ಒಂದು 10 ರಿಂದ 15 ಕಂಪ್ಲೇಂಟ್ಗಳು ನಮ್ಮ ರೈತ ಸಂಘಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಸಚಿವರೇ ಆಗಲಿ, ಮುಖ್ಯಮಂತ್ರಿಗಳೇ ಆಗಲಿ ಇದುವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಈಗ ಆಲ್ರೆಡಿ 4 ತಿಂಗಳು ಮುಗಿದೋಗಿದೆ. ಸೊ ಇನ್ನು 1 ತಿಂಗಳು ಆಗುತ್ತೆ, 2 ತಿಂಗಳು ಗೊತ್ತಿಲ್ಲ. ಆದರೆ ಸರ್ಕಾರದಲ್ಲಿ ಇದ್ದಂತ ಮುಖ್ಯಮಂತ್ರಿಗಳಲ್ಲಿ ಸರ್ವೆ ಸಚಿವರೇ ಆಗಲಿ ಇವರು 5-6 ತಿಂಗಳು ಮಾಡಿಲ್ಲ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳಿಗೆ ಯಾಕೆ ಹೇಳಿಲ್ಲ ಸರ್ವೆನ ಮಾಡಿಸಿ ಅಂತ, ರೈತರುಗಳಿಗೆ ಮಾಡಿಸ್ಕೊಡಿ ಅಂತ ಹೇಳ್ತಿಲ್ಲ. ಕೇಳಿದ್ರೆ ನಮ್ಗೆ ಕೇಳಬೇಡಿ, ಬೆಂಗಳೂರು ಕೇಳಿ ಅಂತಾರೆ. ಸಂಘದ ADLR ಹೋಗಿ ವಿಚಾರಿಸ್ತಾರೆ, ಏನಕ್ಕೆ ನೀವು ಇದುವರೆಗೆ 4 ತಿಂಗಳಿಂದ ಒಬ್ರು ಮಾಡಿದ್ದಾರೆ ಅಂದ್ರೆ, ಇಲ್ಲ ಅವ್ರು ಅಲರ್ಟ್ ಮಾಡೋದು, ಅವ್ರು ಸ್ಟ್ರೈಕ್ ಮಾಡ್ತಾ ಇದಾರೆ, ಅವ್ರು ಮಾತ್ರ ಮಾಡ್ಬೇಕು, ನಾವು ಮಾಡಲ್ಲ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಬಿಟ್ರೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳು ಮಾಡಂಗಿಲ್ವ.